ಹಲೋ ಮಕ್ಕಳೇ, ನಾನು ನಿಮ್ಮ ಲೋಕೇಶ್, ಭೌತಶಾಸ್ತ್ರ ಉಪನ್ಯಾಸಕ, ಫಿಸಿಕ್ಸ್ ಫ್ಯಾಕಲ್ಟಿ. ಸೊ ಇವತ್ತು ನಾನು ಈ ಕ್ಲಾಸಲ್ಲಿ ಮಾಡ್ತಿರೋದು ಡಯಾಗ್ರಾಮ್ಸ್ ಬಗ್ಗೆ, ಯಾವ ರೀತಿ ರೇಖಾಚಿತ್ರಗಳು ಇರುತ್ತೆ ಅಂತ ನಿಮ್ಮ SLC ಕಂಪ್ಲೀಟ್ ಸಿಲೆಬಸ್ಸಲ್ಲಿ. ಸೊ ಡಿಸ್ಕಸ್ ಮಾಡ್ತಾ ಹೋಗೋಣ. ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ಮಾತು. ಜೀವನ ಅನ್ನೋದು ಸೋಲು ಗೆಲುವಿನ ಆಟ. ಜೀವನ ಅನ್ನೋ ಸೋಲು ಗೆಲುವಿನ ಆಟನೇ ಅಲ್ವಾ? ಸೊ ಆಟ ಚೆನ್ನಾಗಿ ಆಡಿಕೊಂಡು ಮುಂದೆ ಹೋಗೋಣ. ಸೊ ನಾನು ನಿಮ್ಮ ಲೋಕೇಶ್, ಭೌತಶಾಸ್ತ್ರ ಉಪನ್ಯಾಸಕ. ಸೊ ಇವತ್ತಿನ ಸೆಷನಲ್ಲಿ ಡಯಾಗ್ರಾಮ್ಸ್, ಈಚ್ ಚಾಪ್ಟರ್ನಲ್ಲೂ ಡಯಾಗ್ರಾಮ್ಸ್ ಮೇಜರ್ಲಿ ಪ್ಲೇಸ್ ಮಾಡುತ್ತೆ. ಡಯಾಗ್ರಾಮ್ಸ್ಗೆ ಯೂಶಲಿ ಕೆಲವೊಂದು ಮಾರ್ಕ್ಸ್ ಕೇಳ್ತಾನೆ ಇರ್ತಾರೆ. ಸೊ 2 to 4 ಮಾರ್ಕ್ಸ್ಗೆ ಖಂಡಿತ ಇದ್ದೇ ಇರುತ್ತೆ. ಇದು ಮಿನಿಮಮ್ ಮಾರ್ಕ್ಸ್ ಅಂತೂ ಇದ್ದೇ ಇರುತ್ತೆ ಡಯಾಗ್ರಾಮ್ಸ್. ಸೊ ಕ್ಲೀನಾಗಿ ಅನಲೈಸ್ ಮಾಡಿ ಕಲಿತಾ ಹೋಗಿ. ಸೊ ಡಯಾಗ್ರಾಮ್ಸ್ ನೋಡ್ತಾ ಹೋಗೋಣ. ಆಲ್ ಡಯಾಗ್ರಾಮ್ಸ್, ಎಲ್ಲ ರೇಖಾಚಿತ್ರಗಳು ಕಂಪ್ಲೀಟ್ ಸಿಲೆಬಸ್ಸಲ್ಲಿ. ಸೊ ಇಮೇಜ್ ಫಾರ್ಮೇಷನ್ ಇನ್ ಕಾನ್ಕೇವ್ ಮಿರರ್ಸ್, ನಿಮ್ನ ದರ್ಪಣದಲ್ಲಿ ಪ್ರತಿಬಿಂಬ ಉಂಟಾಗುವಿಕೆ. ಈ ಪ್ರಧಾನ ಅಕ್ಷ ಏನು ತಗೊತೀವಿ, ಪ್ರಿನ್ಸಿಪಲ್ ಆಕ್ಸಿಸ್ ಏನು ತಗೊತೀವಿ, ಕಾನ್ಕೇವ್ ಮಿರರ್, ನಿಮ್ನ ದರ್ಪಣ. ಸೊ ಇದು ಒಂದು ರೆಫರೆನ್ಸು. ಇದು ಆಲ್ರೆಡಿ ಒಂದು ಲೈವಲ್ಲಿ ಸೆಷನಲ್ಲಿ ಮಾಡಿದ್ದೆ, ಬಟ್ ಇವಾಗ ಕ್ಲೀನಾಗಿ ಪ್ರಾಕ್ಟೀಸ್ ಎಲ್ಲ ಮಾಡಬೇಕು. ಟ್ಯಾಬ್ಯುಲರ್ ಕಾಲಮ್ ಏನಿದೆ ಟೆಕ್ಸ್ಟ್ ಬುಕ್ಕಲ್ಲಿ ಅದನ್ನು ನೋಡ್ಕೊಂಡು ಕ್ಲೀನಾಗಿ ಅನಲೈಸ್ ಮಾಡಿ. ಸೊ ಒಂದು ಕಾನ್ಕೇವ್ ಮಿರರ್, ನಿಮ್ನ ದರ್ಪಣ ತಗೊತೀವಿ. ಪ್ರಧಾನ ಅಕ್ಷ, ಈ ಪ್ರಧಾನ ಅಕ್ಷನೇ ತುಂಬಾ ಇಂಪಾರ್ಟೆಂಟು. ಆ ಪ್ರಧಾನ ಅಕ್ಷದಲ್ಲಿ ಆಬ್ಜೆಕ್ಟ್, ವಸ್ತು ಎಲ್ಲಿ ಇಡ್ತಿದ್ದೀವಿ, ಇದು ಮೊದಲನೇದು ಒಂದು ರೆಫರೆನ್ಸ್ ಡಯಾಗ್ರಾಮ್. ಇದು ಈ ರೆಫರೆನ್ಸ್ ಡಯಾಗ್ರಾಮು, ಆಬ್ಜೆಕ್ಟ್ ಅನ್ನೋದು ಇನ್ಫೈನೈಟ್, ವಸ್ತು ಅನ್ನೋದು ಎಲ್ಲೋ ಸೂರ್ಯನ ಹತ್ರ ಇದೆ. ಅಲ್ಲಿಟ್ಟಾಗ ಯಾವ ರೀತಿ ಕೇಂದ್ರೀಕರಿಸುತ್ತದೆ, ಇಮೇಜ್ ಫಾರ್ಮೇಷನ್ ಆಗೋದಕ್ಕೆ, ಫೋಕಸ್ ಆಗೋದಕ್ಕೆ, ಸಂಗಮ ಬಿಂದು. ಸೊ ಯಾವ ರೀತಿ ಫೋಕಸ್ ಆಗೋದಕ್ಕೆ, ವಿ ವಿಲ್ ಕನ್ಸಿಡರ್ ದ ಆಬ್ಜೆಕ್ಟ್ ಅಂಡ್ ಪ್ಯಾರಲಲಿ ವಿ ವಿಲ್ ಸೆಂಡ್ ದ ರೇಸ್, ಇನ್ಸಿಡೆಂಟ್ ರೇಸ್, ಅಂಡ್ ದಿಸ್ ವಿಲ್ ಬಿ ಕನ್ವರ್ಜ್ಡ್ ಟು ಒನ್ ಪಾಯಿಂಟ್. ದಿಸ್ ಇಸ್ ದ ರೆಫರೆನ್ಸ್. ಸೊ ಈ ನಿಮ್ನ ದರ್ಪಣಗೆ ಪ್ರಧಾನ ಅಕ್ಷಗೆ ಒಂದು ಕಡೆ ನಾವು ವಸ್ತು ಇಡ್ತೀವಿ. ಸೊ ಸಮಾಂತರವಾಗಿ ಒಂದು ರೇಖಾ ಕಿರಣಗಳನ್ನ ಕಳಿಸಿದಾಗ, ಪತನ ಕಿರಣ ಕಳಿಸಿದಾಗ ಒಂದು ಕಡೆ ಕೇಂದ್ರೀಕರಿಸುತ್ತೆ. ಇದು ರೆಫರೆನ್ಸ್. ಇದು ಸೆಂಟರು ಸಿ ತೊಗೊಂಡಿರ್ತೀವಿ. ನೆಕ್ಸ್ಟು ಡಯಾಗ್ರಾಮ್ಸ್ ಎಲ್ಲ ಯಾವ ರೀತಿ ಅನಲೈಸ್ ಮಾಡಬೇಕಂದ್ರೆ, ಈ ವಸ್ತು ಬೇರೆ ಬೇರೆ ಜಾಗದಲ್ಲಿ ಇಡ್ತಾ ಹೋಗ್ತೀವಿ. ಈ ವಸ್ತು ಫಸ್ಟು ಇನ್ಫೈನೈಟ್ ಇರೋದು, ನೆಕ್ಸ್ಟು ಸಿಗಿನ ಹಿಂದೆ ಇಡ್ತೀವಿ. ಸಿಗಿನ ಹಿಂದೆ ಇಟ್ಟಾಗ ಈ ರೀತಿ ಇಮೇಜು, ಈ ರೀತಿ ಪ್ರತಿಬಿಂಬ ಬರುತ್ತೆ. ಅಬ್ಸರ್ವ್ ಮಾಡಿ, ಈ ರೀತಿ ಇರುತ್ತೆ, ಮೇಲ್ಮೈಗಿರುತ್ತೆ, ಮೇಲಕ್ಕಿರುತ್ತೆ ತಲೆ, ನೆಕ್ಸ್ಟು ತಲೆ ಕೆಳಗಾಗಿ ರಿವರ್ಸ್ ಆಗಿರುತ್ತೆ. ಸೊ ಅದನ್ನು ನೀವು ಅಬ್ಸರ್ವ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಕಷ್ಟ, ಡಯಾಗ್ರಾಮ್ಸ್ ಮರ್ತೋಗ್ತೀರಾ. ಯೂಶಲಿ ಕರೆಂಟ್ ಎಲೆಕ್ಟ್ರಿಸಿಟಿ ಏನು ತೊಗೊಂತೀರ, ವಿದ್ಯುತ್ ಶಕ್ತಿನ ಅಲ್ಲೊಂದು ಡಯಾಗ್ರಾಮ್ ಕೇಳ್ತಾರೆ, ಇಲ್ಲೊಂದು ಡಯಾಗ್ರಾಮ್ ಕೇಳ್ತಾರೆ. ಫಸ್ಟ್ ಇದನ್ನೇ ಮುಗಿಸೋಣ. ಸೊ ಅದೇ ರೀತಿ ಇಮೇಜ್ ಫಾರ್ಮೇಟ್. ನೆಕ್ಸ್ಟು ಸಿ ಹತ್ರ ಇಟ್ಟಾಗ ಸಿ ಹತ್ರನೇ ತಲೆ ಕೆಳಗಾಗಿ ನಮಗೆ ಇಮೇಜ್ ಪ್ರತಿಬಿಂಬ ಬರುತ್ತೆ. ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದೇ ರೀತಿ ಕಾನ್ಕೇವ್ ಮಿರರ್, ನಿಮ್ನ ದರ್ಪಣ ತಗೊಂಡಾಗ ಸಿ ಮತ್ತು ಎಫ್ ನಡುವೆ ಆಬ್ಜೆಕ್ಟ್, ವಸ್ತು ಇಟ್ಟಾಗ ಸಿ ಮತ್ತು ಎಫ್ ನಡುವೆ ಆಬ್ಜೆಕ್ಟ್ ಇಟ್ಟಾಗ ಈ ರೀತಿ ನಮ್ಗೆ ಹಿಂದಕ್ಕೆ ಬಂದಿರುತ್ತೆ. ಇಲ್ಲೆಲ್ಲ ತಗೊಂಡಾಗ ರಿಯಲ್ಲೇ ಬರುತ್ತೆ. ಇಲ್ಲೂ ಮತ್ತೆ ಇನ್ಫೈನೈಟಲ್ಲಿ ಬರುತ್ತೆ. ಏನು, ಇಮೇಜು ಪ್ರತಿಬಿಂಬ. ಎಲ್ಲಿ ಎಫ್ ಹತ್ರ ತಗೊಂಡಾಗ, ಫೋಕಸ್ ಹತ್ರ, ಸಂಗಮ ಬಿಂದು ಹತ್ರ ತಗೊಂಡಾಗ, ಆಬ್ಜೆಕ್ಟ್ ವಸ್ತು ತಗೊಂಡಾಗ ಈ ರೀತಿ ಹಿಂದಕ್ಕೆ ಬಂದಿರುತ್ತೆ. ಯಾಕೆ ಅವೆಲ್ಲ ಹೇಳ್ತಿದ್ದೀನಿ ಅಂದರೆ, ಆ ರೀತಿ ಅನಲೈಸ್ ಮಾಡಿ ಮೈಂಡಲ್ಲಿ ಇಡಬೇಕು. ಅದನ್ನು ಆ ಟ್ಯಾಬ್ಯುಲರ್ ಕಾಲಮ್ ಏನಿದೆ ಅದನ್ನು ನೋಡಿದಾಗ ಈಸಿಯಾಗಿ ಅರ್ಥ ಆಗುತ್ತೆ. ಅದೇ ರೀತಿ ಆಬ್ಜೆಕ್ಟ್ ಅನ್ನೋದು ಈ ಎಫ್ ಮತ್ತು ಪಿ ನಡುವೆ ಇಟ್ಟಾಗ ಏನಾಗುತ್ತೆ, ನಮಗೆ ಆಚೆ ವರ್ಚುವಲ್, ಮಿಥ್ಯ. ಸೊ ಆ ರೀತಿ ನಮಗೆ ಈ ರೀತಿ ಡಯಾಗ್ರಾಮ್ಸ್ ಇರುತ್ತೆ. ಕರೆಕ್ಟಾಗಿ ಓದಿ ಅನಲೈಸ್ ಮಾಡಿ. ನೆಕ್ಸ್ಟು ಇಮೇಜ್ ಫಾರ್ಮೇಷನ್ ಇನ್ ಕಾನ್ವೆಕ್ಸ್ ಲೆನ್ಸಸ್, ಪಿನ ಮಸೂರದಲ್ಲಿ ಪ್ರತಿಬಿಂಬ ಉಂಟಾಗುವಿಕೆ. ಇದರಲ್ಲೂ ಸಿಮಿಲರ್. ಅದಕ್ಕೆ ಅಲ್ಲಿ ಕಾನ್ಕೇವ್ ನಿಮ್ನ ಹೆಂಗೋ, ಇಲ್ಲಿ ನಾರ್ಮಲಿ ಕಾನ್ವೆಕ್ಸು ಪಿನ ಹಂಗೆ. ಅದಕ್ಕೆ ಎರಡು ಡಯಾಗ್ರಾಮ್ಸ್ ಒಂದೇ ಸಲ ತೊಗೊತಿರೋದು. ಸೊ ಇಲ್ಲಿ ಕಾನ್ವೆಕ್ಸ್ ತೊಗೊಂತೀವಿ, ಪಿನ ಮಸೂರ, ಕಾನ್ವೆಕ್ಸ್ ಲೆನ್ಸ್, ಇಲ್ಲಿ ಲೆನ್ಸ್. ಸೊ ಈ ರೀತಿ ಪ್ಯಾರಲಲ್ ಕಳಿಸಿದಾಗ ಒಂದು ಕಡೆ ಕನ್ವರ್ಜ್ ಆಗುತ್ತೆ. ಈ ರೀತಿ ಸಮಾಂತರವಾಗಿ ಕಳಿಸಿದಾಗ ಇಲ್ಲಿ ಒಂದು ಕಡೆ ಕೇಂದ್ರೀಕರಿಸುತ್ತದೆ. ಹಿಂದೆ ನೋಡ್ಕೊಂಡಾಗ ಇಲ್ಲಿ ನಾರ್ಮಲಿ ಆಚೆ ಹೋಗ್ತಿರೋದ್ರಿಂದ ನಾವು ಹಿಂದಕ್ಕೆ ತೊಗೊತೀವಿ. ಅದಕ್ಕೆ ಅದು ವರ್ಚುವಲ್ ಅಂತ ಕರಿತೀವಿ. ಇಲ್ಲೆಲ್ಲ ಕನ್ಸಿಡರ್ ಮಾಡಿದಾಗ ಎಲ್ಲ ನಮಗೆ ರಿಯಲ್, ಸತ್ಯನೇ ಬರುತ್ತೆ. ಒಂದರಲ್ಲಿ ಮಾತ್ರ ನಾರ್ಮಲಿ ಹಿಂದಕ್ಕೆ ಬರೋದ್ರಿಂದ ಅದು ಮಿಥ್ಯ. ದಿಸ್ ಈಸ್ ವರ್ಚುವಲ್, ಡೂಪ್ಲಿಕೇಟ್. ಅನಲೈಸ್ ಮಾಡ್ತಾ ಹೋಗೋಣ. ಸೊ ಇದು ರೆಫರೆನ್ಸ್. ಈ ರೆಫರೆನ್ಸಲ್ಲಿ F1 F2 ಅಂದರೆ ಏನು, ಒಂದು ಜಾಗದಲ್ಲಿ ತೊಗೊಂಡಾಗ ಒಂದು ಎಫ್ ಬಂದಿರುತ್ತಲ್ಲ, ಅದನ್ನು ಡಬಲ್ ಮಾಡ್ಕೊಂಡ್ರೇ ಅದರ ಅರ್ಥ. ಸೊ ಇಲ್ಲಿಂದ ತೊಗೊಂಡಾಗ ಅದು F2 ಆ ರೀತಿ ರೈಟ್ ಸೈಡ್ಗೆ, ಲೆಫ್ಟ್ ಸೈಡ್ ತೊಗೊಂಡಿರೋದೆಲ್ಲ F1. ಇದರ ಡಬಲ್, ಇದು 2F1 ಅಂದರೆ ಡಬಲ್. ಫೋಕಲ್ ಲೆಂತ್, ನಾರ್ಮಲ್ ಕಾನ್ವೆಕ್ಸ್ ಲೆನ್ಸ್ಗೆ ಒಂದು ಫೋಕಲ್ ಲೆಂತ್ ಇರುತ್ತೆ. ಆ ಫೋಕಲ್ ಲೆಂತ್ ಹೆಂಗೆ ಕಂಡಿಡ್ತೀವಿ ಅಂದರೆ, ಸೂರ್ಯನ ಹತ್ರದಿಂದ ಬರ್ತಿರೋ ಬೆಳಕಿಂದ. ಅದಕ್ಕೆ ಇದು ಪ್ಯಾರಲಲ್, ಸಮಾಂತರವಾಗಿ ಸೂರ್ಯನಿಂದ ಬಂದಿರೋದು. ಸೊ ಅದಕ್ಕೆ F1 ಅಂತ ತೊಗೊತೀವಿ. ಅದ್ರ ರೆಫರೆನ್ಸ್ ಇಟ್ಕೊಂಡು ಡಬಲ್ ಮಾಡ್ಕೊತೀವಿ, 2F1. ಪಾಯಿಂಟ್ಸ್ ತೊಗೊತಿದ್ದೀವಿ. ಅದು ಎಲ್ಲೆಲ್ಲಿ ಆಬ್ಜೆಕ್ಟ್ ಇದ್ದಾಗ, ಎಲ್ಲೆಲ್ಲಿ ವಸ್ತು ಇಟ್ಟಾಗ ಏನಾಗುತ್ತೆ ಅಂತ ಅನಲೈಸ್ ಮಾಡೋದಕ್ಕೆ.
ಸೊ ಅದೇ ರೀತಿ ಫಸ್ಟ್ ಏನು ಮಾಡ್ತೀವಿ, 2Fಗಿನ ಹಿಂದೆ ಇಡ್ತೀವಿ ಆಬ್ಜೆಕ್ಟ್ ವಸ್ತುನ. ಅವಾಗ ಯಾವ ರೀತಿ ಬರುತ್ತೆ, ಈ F2 2F2 ನಡುವೆ ನಮಗೇನು ಬರುತ್ತೆ, ಇಮೇಜ್ ಪ್ರತಿಬಿಂಬ ಬರುತ್ತೆ, ಅದು ಉಲ್ಟಾ ತಲೆ ಕೆಳಗಾಗಿ. ಅದೇ ರೀತಿ ಇನ್ನೊಂದು ಕಾನ್ವೆಕ್ಸ್ ಲೆನ್ಸಲ್ಲಿ ನೆಕ್ಸ್ಟು ಎಲ್ಲಿ 2F1ಅಲ್ಲಿ ವಸ್ತು ಇಡ್ತಿದ್ದೀವಿ, 2F1ಅಲ್ಲಿ ಅಲ್ಲಿ ಹೆಂಗೆ ಸಿ ಹತ್ರ ಇಟ್ವೋ ಇಲ್ಲೇನು ಮಾಡ್ತೀವಿ, ಲೆನ್ಸಲ್ಲಿ 2F1 ಹತ್ರ ವಸ್ತು ಇಡ್ತಿದ್ದೀವಿ, ಆಬ್ಜೆಕ್ಟ್ ಇಡ್ತೀವಿ. ಅದೇನಾಗುತ್ತೆ, ಇಮೇಜ್ ನಮಗೆ 2F2 ಹತ್ರನೇ ಬರುತ್ತೆ. ನೋಡಿ, ಇದನ್ನು ರೆಫರೆನ್ಸ್ ಈಸಿಯಾಗಿ ನೆನ್ಪಿಟ್ಕೊಂಡಿದ್ರೆ ಮಿಕ್ಕಿದೆಲ್ಲ ಅದರ ರಿವರ್ಸಲ್ಲೇ ಇರುತ್ತೆ. ಇದು ನೆನ್ಪಿಟ್ಕೊಂಡಿರ ಅದ್ರ ಮಧ್ಯೆ ಬರೋದೇ ಇಮೇಜ್ ಅಲ್ಲಿ ಫಾರ್ಮ್ ಆಗುತ್ತೆ. ಆ ರೀತಿ ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ನೋಡಿದಾಗ 2F1 F1 ನಡುವೆ ಇಟ್ಟಾಗ ಆಬ್ಜೆಕ್ಟು ಇಲ್ಲಿ 2F2ಗಿನ ಆಚೆಗೆ ಹೋಗ್ತಿದೆ ಇಮೇಜ್ ಪ್ರತಿಬಿಂಬ, ಅದು ಉಲ್ಟಾ ಇನ್ವರ್ಟೆಡ್. ಸೊ ಇಲ್ಲಿ F1 ಹತ್ರ ಇಟ್ಟಾಗ, ಸೊ 2F1 F1 ನಡುವೆ ಆಯಿತು, ಮತ್ತು F1 ಹತ್ರ ಆಬ್ಜೆಕ್ಟ್ ವಸ್ತು ಇಟ್ಟಾಗ ನಮ್ಗೆ ಆ್ಯಕ್ಚುಲಿ ಇಮೇಜ್ ಫಾರ್ಮ್ ಆಗೋದೇ ಎಲ್ಲೋ ಇನ್ಫಿನಿಟಲ್ಲಿ ಬರುತ್ತೆ. ಸೊ ನೆಕ್ಸ್ಟು ಕಾನ್ವೆಕ್ಸ್ ಲೆನ್ಸಲ್ಲಿ F1 ಮತ್ತು O ಆಪ್ಟಿಕ್ ಸೆಂಟರ್ ನಡುವೆ ಇಟ್ಟಾಗ ಈ ರೀತಿ ನಮಗೆ ರಿಯಲ್ ಬಂದಿರಲ್ಲ, ವರ್ಚುವಲ್ ಬಂದಿರುತ್ತೆ. ಸೊ ಈ ಮೂರನ್ನ ಕರೆಕ್ಟಾಗಿ ನೆನ್ಪಿಟ್ಕೊಂಡಿದ್ದೀರಾ ಅಂದರೆ ಇನ್ನು ಮಧ್ಯದಲ್ಲಿ ಫಾರ್ಮ್ ಆಗೋದನ್ನ ಇಮೇಜಸ್ನ ಈಸಿಯಾಗಿ ನೆನ್ಪಿಡ್ಬೋದು. ಆ ರೀತಿ ಅನಲೈಸ್ ಮಾಡ್ಕೊಳ್ಳಿ. ಸೊ ನೆನ್ಪಿಡೋದಕ್ಕೂ ಈಸಿ ಆಗುತ್ತೆ. ಇದು ಕಾಲಮ್ಸ್. ಇದು ಆ್ಯಕ್ಚುಲಿ ಸೆಷನಲ್ಲಿ ಡಿಸ್ಕಸ್ ಮಾಡ್ತಿರೋ ಡಯಾಗ್ರಾಮ್ಸು. ನಿಮ್ಮ ಹತ್ರ ಇಲ್ಲ ಅಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಅಂತ ಇಟ್ಟಿದ್ದೀನಿ. ಸೊ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಬಟ್ ನೀವೇ ಅನಲೈಸ್ ಮಾಡಬೇಕು, ಯಾಕಂದರೆ ಇಲ್ಲಿ ಡಿಸ್ಕಸ್ ಮಾಡ್ತಿರೋ ಡಯಾಗ್ರಾಮ್ಸ್ ಮಾತ್ರನೇ. ಓಕೆ, ಸೊ ಈ ಕಾಲಮೆಲ್ಲ ಆಲ್ರೆಡಿ ನಿಮ್ಮ ಹತ್ರ ಇರುತ್ತೆ. ಸೊ ನೆಕ್ಸ್ಟ್ ಅದೇ ರೀತಿ ಇಂಗ್ಲೀಷ್ ಮೀಡಿಯಮ್ ಅವ್ರಿಗೆ ಈ ರೀತಿ ಬೇಕಿರೋ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಆದರೂ ಇರುತ್ತೆ, ನೀವು ಬುಕ್ಕಲ್ಲಿ ಓದೋದೇ ಒಳ್ಳೆಯದು. ಆದಷ್ಟು ಮೊಬೈಲ್ನ ಅವಾಯ್ಡ್ ಮಾಡಿ. ಎಲ್ಲಿ ಸಬ್ಜೆಕ್ಟ್ ಬೇಕು ಅಂದಾಗ ಮಾತ್ರ. ಈ ರೀಲ್ಸ್ಗೆಲ್ಲ ಸೋಷಿಯಲ್ ಮೀಡಿಯಾಗೆಲ್ಲ ಅವಾಯ್ಡ್ ಮಾಡಿ. ನೋಡಿ, ಅದನ್ನು ಸ್ವಲ್ಪ ಹೊತ್ತು ನೋಡಿ, ಜಾಸ್ತಿ ಹೊತ್ತು ನೋಡಬೇಡಿ. ರಿಕಾಂಬಿನೇಷನ್ ಆಫ್ ವೈಟ್ ಲೈಟ್ ಸ್ಪೆಕ್ಟ್ರಮ್, ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆ. ಸೊ ಯಾವ ರೀತಿ ಒಂದು ಪ್ರಿಸಮ್ ಮುಖಾಂತರ ವೈಟ್ ಲೈಟ್ ಕಳಿಸಿದ್ರೆ, ಪ್ರಿಸಮಲ್ಲಿ ಯೂಶ್ವಲಿ ನೋಡ್ತೀರಾ ರೈನ್ಬೋ ಫಾರ್ಮ್ ಆಗಿರುತ್ತೆ ಒಂದು ಸರ್ಟೆನ್ ಪಾಯಿಂಟಲ್ಲಿ ಲೈಟ್ ಹೋಗ್ತಿದೆ ಅಂದಾಗ. ಆ ರೈನ್ಬೋನ ಮತ್ತೆ ನಾವೇನು ಮಾಡ್ತೀವಿ, ವಿಬ್ಜಾರ್ ಅಂತ ಏನು ಕರಿತೀವಿ, ಅದು ಮತ್ತೆ ನಾರ್ಮಲಿ ವೈಟ್ ಲೈಟ್ ಕನ್ವರ್ಟ್ ಆಗುತ್ತೆ. ಹೆಂಗೆ ಅಂದರೆ ಒಂದು ಸೋರ್ಸ್ ಇದೆ, ಇಲ್ಲಿಂದ ಲೈಟ್ ಬರ್ತಿದೆ, ಪ್ರಿಸಮ್ ಮುಖಾಂತರ ಹೋಯ್ತು. ಇದು ಆ್ಯಕ್ಚುಲಿ ಸ್ಪೆಕ್ಟ್ರಮ್ ವಿಬ್ಗಯಾರ್. ಸೊ ವೈಟ್ ಲೈಟ್ ಬಿಳಿ ಬೆಳಕು. ನೆಕ್ಸ್ಟ್ ಇದೇನಾಗುತ್ತೆ, ವಿಬ್ಗರ್ ನಾವೇನಾದ್ರು ಪ್ರಿಸಮ್ ರಿವರ್ಸಲ್ ಮತ್ತೆ ಕಳಿಸಿದೆ ಅಂದರೆ ಸ್ಪೆಕ್ಟ್ರಮ್ ಫಾರ್ಮ್ ಆಗಿರುತ್ತೆ, ಅದೇ ಮತ್ತೆ ವೈಟ್ ಲೈಟ್ ಆಗಿರುತ್ತೆ. ಸೊ ಇದನ್ನು ಕಂಪ್ಲೀಟ್ ಪ್ರಾಸೆಸ್ನ ನಾವು ಸ್ಪೆಕ್ಟ್ರಮ್ ಅಂತ ಯೂಶಲಿ ಕರಿತಿದ್ದೀವಿ. ಸೊ ಈ ರೀತಿ ಫಾರ್ಮ್ ಆಗಿರೋ ಈ ಡಯಾಗ್ರಾಮ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ಪ್ರಿಸಮ್ ಒಂದು ಕಡೆ ತೊಗೊಂಡ್ರೆ ಇನ್ನೊಂದು ಉಲ್ಟಾ ತೊಗೊತೀರಾ, ಇಲ್ಲಿ ಬಂದಿರೋದನ್ನು ಕರೆಕ್ಟಾಗಿ ಲೈನ್ಸ್ ಹಾಕಬೇಕು. ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ. ಸೊ ಓಕೆ, ಸೊ ಸಿಂಪಲ್ ಎಲೆಕ್ಟ್ರಿಕ್ ಸರ್ಕ್ಯೂಟ್, ವಿದ್ಯುತ್ ಮಂಡಲದ ರೇಖಾಚಿತ್ರ. ನೋಡಿ ಮಕ್ಕಳೇ, ಈ ಚಾಪ್ಟರ್ನಲ್ಲಿ ಏನಾದರೂ ಸರ್ಕ್ಯೂಟ್ ಡಯಾಗ್ರಾಮ್ ಏನಾದರೂ ಈ ಥರ ಕೇಳಿದ್ರೆ ವಿದ್ಯುತ್ ಮಂಡಲದಲ್ಲಿ ಆ ರೆಜಿಸ್ಟರ್ ಏನು ತೊಗೊತೀರಾ, ಸರ್ಕ್ಯೂಟ್ ಏನು ತೊಗೊತೀರಾ, ವೈರ್ಸ್ ಏನು ತೊಗೊತೀರಾ, ಬ್ಯಾಟ್ರಿ ಏನು ತೊಗೊತೀರಾ, ಇದನ್ನು ಕ್ಲೀನಾಗೆ ನೋಡಿಕೊಂಡು ಇಷ್ಟು ಡಯಾಗ್ರಾಮ್ ಕರೆಕ್ಟಾಗಿ ಬರೀರಿ. ಆ್ಯಮ್ಮೀಟರ್ ಡಿವೈಸು ಇದಕ್ಕೆ ಪ್ಯಾರಲಲ್ ಆಗೇ ಇರುತ್ತೆ, ಅಂದರೆ ಸೀರೀಸಲ್ಲೇ ಇರುತ್ತೆ ಎಲ್ಲ. ಸರ್ಕ್ಯೂಟ್ ಡಯಾಗ್ರಾಮ್ ಬರೀಲಿ, ಇವೆಲ್ಲನೆಲ್ಲ ಮೆನ್ಷನ್ ಮಾಡಬೇಕು, ಪ್ಲಗ್ ಇನ್ ಮೆನ್ಷನ್ ಮಾಡಬೇಕು. ಸೊ ಡಯಾಗ್ರಾಮ್ ನೋಡ್ಕೊಂಡು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಬೇಕು. ನೀವು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ರೆಜಿಸ್ಟರ್ಸ್ ಇನ್ ಪ್ಯಾರಲಲ್, ಸರಣಿ ಕ್ರಮದಲ್ಲಿರುವ ರೋಧಕಗಳು. ಸೊ ರೋಧಕಗಳು ಏನು ಮಾಡ್ತೀವಿ ಅಂದರೆ, ಸೊ ಸರಣಿ ಕ್ರಮದಲ್ಲಿ ಒಂದರ ಕೆಳಗಡೆ ಒಂದು, ಸರಣಿ ಅಂದರೆ ಒಂದರ ಕೆಳಗಡೆ ಒಂದು. ಪ್ಯಾರಲಲ್ ಮೀನ್ಸ್ 1/1. ಯೂಶಲಿ ಸೀರಿಯಲ್ ಸೆಟ್ ಇರುತ್ತಲ್ಲ, ನಾರ್ಮಲಿ ಬಿಲ್ಡಿಂಗ್ಸ್ ಫಂಕ್ಷನ್ಸ್ ಎಲ್ಲ ಲೈಟ್ಸ್ ಬಿಟ್ಟಿರ್ತಾರಲ್ಲ, ಅದು ಪ್ಯಾರಲಲ್ ಕನೆಕ್ಷನ್ ಅಲ್ಲ, ಅದು ಸೀರೀಸ್ ಕನೆಕ್ಷನ್. ಅದಕ್ಕೆ ಸೀರೀಸ್ ಸೆಟ್ ಅಂತ ಕರಿತೀವಿ ಅದನ್ನು. ಆ ಸೀರೀಸ್ ಅಂದರೆ ಒಂದ್ರ ಪಕ್ಕ ಒಂದು ಜೋಡಿಸಿರ್ತಾರೆ. ಪ್ಯಾರಲಲ್ ಅಂದಾಗ ನಮ್ಮ ಮನೆಗಳಲ್ಲಿ ಒಂದೊಂದು ಲೈಟ್ಗೂ ಒಂದೊಂದು ಸ್ವಿಚ್ ಸಪ್ರೇಟಾಗಿ ಯೂಸ್ ಮಾಡ್ತಿದ್ದೀವಿ. ಸೊ ಅದು ಪ್ಯಾರಲಲ್ ಕನೆಕ್ಷನಲ್ಲಿ ಇರುತ್ತೆ. ನಮ್ಮ ಸ್ವಿಚ್ ಬೋರ್ಡಿಂದನೂ ನಾರ್ಮಲಿ ಮೈನ್ ಬೋರ್ಡಿಂದನೂ ಪ್ಯಾರಲಲ್ ಕನೆಕ್ಷನ್ ಹೋಗ್ತಿರುತ್ತೆ ಸ್ವಿಚ್ ಬೋರ್ಡ್ ಕಡೆಗೆ. ಸೊ ಅದಕ್ಕೆ ಅದು ಪ್ಯಾರಲಲ್ ಕನೆಕ್ಷನ್. ಸೊ ಸರಣಿ ಕ್ರಮದಲ್ಲಿ ಒಂದರ ಕೆಳಗಡೆ ಒಂದು, ಸರಣಿ ಕ್ರಮ. ಓಕೆ, ಸಮಾಂತರವಾಗಿ ಒಂದರ ಪಕ್ಕ ಒಂದು ಸಮಾಂತರವಾಗಿ ಸರಣಿ ಕ್ರಮದಲ್ಲಿ ಪ್ಯಾರಲಲು, ಸಮಾಂತರವಾಗಿ ಸೀರೀಸು ಒಂದರ ಪಕ್ಕ ಒಂದು, ಸರಣಿ ಕ್ರಮ ಅಂದಾಗ 1/1, ಒಂದರ ಕೆಳಗಡೆ ಒಂದು. ಅದನ್ನೇನು ಮಾಡಬೇಕು ಅಂದರೆ ಮತ್ತೆ ಸರಣಿ ಕ್ರಮದಲ್ಲಿ ಯೂಶಲಿ ವೋಲ್ಟೇಜ್ ಕನೆಕ್ಟ್ ಮಾಡ್ತೀವಿ. ಇಲ್ಲಿ ಸರಣಿ ಕ್ರಮದಲ್ಲಿ ನಾರ್ಮಲಿ ಪ್ಯಾರಲಲ್ ಕನೆಕ್ಷನಲ್ಲೇ ವೋಲ್ಟೇಜ್ ಯಾವಾಗಲೂ ವೋಲ್ಟ್ ಮೀಟರ್ನಿಗೆ ತೊಗೊತೀವಿ ಅಂದರೆ ಇದರ ನಡುವೆ ಎಷ್ಟು ವೋಲ್ಟೇಜ್ ಇದೆ, ಇದರ ನಡುವೆ ಎಷ್ಟು ವೋಲ್ಟೇಜ್ ಹೋಗ್ತಿದೆ, ಇದರ ನಡುವೆ ಎಷ್ಟು ವಿ ಹೋಗ್ತಿದೆ, ಇದರ ನಡುವೆ ಎಷ್ಟು ವೋಲ್ಟೇಜ್ ಹೋಗ್ತಿದೆ, ಇದರ ನಡುವೆ ಎಷ್ಟು ವಿ ಹೋಗ್ತಿದೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಹೋಗ್ತಿದೆ, ಅದನ್ನು ಚೆಕ್ ಮಾಡ್ತೀವಿ. ನಾರ್ಮಲಿ ಇಲ್ಲಿ ಬ್ಯಾಟ್ರಿ, ಇಲ್ಲಿ ಆ್ಯಮ್ಮೀಟರ್ ಯಾವಾಗಲೂ ನಾರ್ಮಲಿ ಸಮಾಂತರವಾಗಿ ಇದೇ ಸಮತಲದಲ್ಲಿ ಇರುತ್ತೆ. ಓಕೆ, ಈ ಡಯಾಗ್ರಾಮ್ಸ್ ನಾವು ಕೇಳ್ತಿರ್ತಾರೆ, ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ಸೊ ಸಿಂಬಲ್ಸ್ ಆಫ್ ಎಲೆಕ್ಟ್ರಿಕ್ ಕಾಂಪೊನೆಂಟ್ಸ್, ಎಲೆಕ್ಟ್ರಿಕ್ ಸೆಲ್, ವಿದ್ಯುತ್ ಕೋಶ ಸೆಲ್. ಒಂದು ಸೆಲ್ ಅಂತ ಏನು ತೊಗೊತೀವಿ, ಯೂಶಲಿ ಈ ರೀತಿ ಸಿಂಬಲ್ನ ಯೂಸ್ ಮಾಡ್ತೀವಿ. ಸೆಲ್ ಅಂತ ಕೆಲವು ಸಲ ಕೇಳ್ತಿರ್ತಾರೆ. ಆ ಕಂಪ್ಲೀಟ್ ಸಿಂಬಲ್ಸ್ ಎಲ್ಲ ಇರೋದು ಇದೆ.
ರೋಧ ಆಗಿರ್ಬೋದು, ಈ ಸೆಲ್ ಆಗಿರ್ಬೋದು, ಬ್ಯಾಟ್ರಿ ಆಗಿರ್ಬೋದು, ಏನೇನು ಕೇಳ್ತಾರೆ ಅಂತ, ವೋಲ್ಟ್ ಮೀಟರ್ ಆಗಿರ್ಬೋದು, ಅದನ್ನೆಲ್ಲ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ಸೊ ಬ್ಯಾಟ್ರಿ ಕಾಂಬಿನೇಷನ್ ಆಫ್ ಸೆಲ್, ಶುಷ್ಕ ಕೋಶ ಅಥವಾ ವಿದ್ಯುತ್ ಕೋಶಗಳ ಸಂಯೋಜನೆ. ಒಂದರ ಪಕ್ಕ ಒಂದು ಬ್ಯಾಟ್ರಿ ಅನ್ನೋದು ಕಾಂಬಿನೇಷನ್. ಈ ಸೆಲ್ ಅನ್ನೋದು ಏನು ತೊಗೊಂಡ್ರೆ ಅದು ಒಂದರ ಪಕ್ಕ ದಟ್ ಇಸ್ ಅಬೌಟ್ ದ ಬ್ಯಾಟ್ರಿ. ಶುಷ್ಕ ಕೋಶ ಯೂಶಲಿ ಕನ್ಸಿಡರ್ ಮಾಡ್ತೀವಿ. ಪ್ಲಕ್ಕಿ ಆರ್ ಸ್ವಿಚ್ ಓಪನ್. ಸ್ವಿಚ್ ಓಪನ್ ಅಂದರೆ ಈ ರೀತಿ ಡಾಟ್ ಇರೋದಿಲ್ಲ. ನೀವೊಂದು ವೇಳೆ ಡಾಟ್ ಇಟ್ಟಿದ್ರೆ ಸ್ವಿಚ್ ಕ್ಲೋಸ್ ಆಗಿರೋದು, ಅದನ್ನು ಪ್ಲಕ್ಕಿ ಅಂತ ಯೂಸ್ ಮಾಡ್ತೀವಿ, ಅಥವಾ ಸ್ವಿಚ್ ತೆರೆದ. ಸೊ ಪ್ಲಕ್ಕಿ ಆರ್ ಸ್ವಿಚ್ ಕ್ಲೋಸ್ಡ್. ಪ್ಲಕ್ಕಿ ಅಥವಾ ಸ್ವಿಚ್ ಮುಚ್ಚಿದ. ಇದು ಹೇಳಿದ್ನಲ್ಲ, ಡಾಟ್ ಇದ್ದರೆ ಮುಚ್ಚಿರೋದು, ಇಲ್ಲಾಂದರೆ ಇದನ್ನ ನೆನ್ಪಿಡೋದು. ಇದನ್ನ ನೆನ್ಪಿಡ ಪ್ರೀವಿಯಸ್ಲಿ ಅದನ್ನು ಪ್ರಾಕ್ಟೀಸ್ ಮಾಡಬೇಕು, ಇಲ್ಲ ನೆನ್ಪಿಡೋ ಶಕ್ತಿ ಇದ್ದರೆ ನೆನ್ಪಿಟ್ಕೋಬೇಕು. ಎ ವೈರ್ ಜಾಯಿಂಟ್, ತಂತಿಗಳು ಸೇರುವ ಸ್ಥಳ. ಒಂದೇ ಒಂದು ಪಾಯಿಂಟಿಂದ ಎರಡು ಮೂರು ವೈರ್ಸ್ ತೊಗೊತಾ ಇರ್ತೀವಿ, ಅದಕ್ಕೆ ಈ ರೀತಿ ಸಿಂಬಲ್ ಯೂಸ್ ಮಾಡ್ತೀವಿ. ವೈರ್ಸ್ ಕ್ರಾಸಿಂಗ್ ವಿತೌಟ್ ಜಾಯ್ನಿಂಗ್, ಸೇರ್ಪಡೆ ಇಲ್ಲದೆ ದಾಟಿದ ತಂತಿ. ಅಂದರೆ ಇವೆರಡು ಜಾಯಿಂಟ್ ಆಗಿರಲ್ಲ, ಅದ್ರ ಮೇಲೆ ಹೋಗ್ತಿದೆ, ಮೇಲೋ ಕೆಳಗೋ ಹೋಗ್ತಿದೆ ಅಂತ ಅರ್ಥ. ಇದರ ಅರ್ಥ ಆನ್ ದಿ ಸ್ಕ್ರೀನ್ ಬರೀಬೇಕಾದ್ರೆ ಈ ರೀತಿ ಅರ್ಥ ತೊಗೊತೀವಿ ವೈರ್ಸ್ ಬಗ್ಗೆ. ಬಲ್ಬ್, ವಿದ್ಯುತ್ ಬಲ್ಬ್. ಈ ಕ್ವಶನ್ ಕೊಟ್ಟಾಗ ಕ್ಲೀನಾಗಿ ಓದ್ಬೇಕು ಕ್ವಶನ್ನ. ಇದನ್ನು ಕೇಳಿದ್ರೆ ಇದನ್ನು ಬರೀತೀರಾ, ಇದನ್ನು ಕೇಳಿದ್ರೆ ಇದನ್ನು ಬರೀತೀರಾ. ಜಾಯಿಂಟಲ್ಲಿ ಇದ್ದರೆ ಪಾಯಿಂಟ್ ಇರಬೇಕು, ಇಲ್ಲ ಅಂದರೆ ಇಲ್ಲ. ನೆಕ್ಸ್ಟ್ ಎಲ್ಲಿ ಪ್ಲಕ್ಕಿನಲ್ಲಿ ಹೆಂಗೆ ಓದಿರ್ತೀರೋ ಹಂಗೆ ಅದೇ ರೀತಿ. ಬಲ್ಬ್ ಅಂದರೆ ಈ ರೀತಿ ಮೆನ್ಷನ್ ಮಾಡ್ತೀವಿ. ಸುಮ್ಮನೆ ಹಿಂಗೆ ಸಿಂಪಲಾಗಿ ಬರೋದು ಓಕೆ. ಸೊ ಎಲೆಕ್ಟ್ರಿಕಲ್ ರೆಸಿಸ್ಟರ್ ಆರ್ ರೆಸಿಸ್ಟೆನ್ಸ್, ರೋಧಕ ಅಂದಾಗ ಈ ರೀತಿ ಮೆನ್ಷನ್ ಮಾಡ್ತೀವಿ. ಇದು ಆಲ್ರೆಡಿ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ, ಆಲ್ರೆಡಿ ಚಾಪ್ಟರ್ ಎಲ್ಲ ಮುಗಿದಿದೆ, ಫಸ್ಟ್ ಸೆಮ್ 1ಗೆ. ಓಕೆ, ಟರ್ಮ್ 1ಗೆ. ಸೊ ವೇರಿಯಬಲ್ ರೆಸಿಸ್ಟೆನ್ಸ್ ಆರ್ ರಿಯೋಸ್ಟಾಟ್, ಬದಲಾಯಿಸಬಹುದಾದ ರೋಧ ಅಥವಾ ರಿಯೋಸ್ಟಾಟ್. ನೋಡಿ ಮಕ್ಕಳೇ, ಇದಕ್ಕೂ ಡಿಫ್ರೆನ್ಸ್ ಏನು ಅಂದರೆ, ಇದು ರೋಧ ಫಿಕ್ಸ್, ಅದು ಚೇಂಜ್ ಆಗೋದಿಲ್ಲ. ಬಟ್ ಇದರಲ್ಲೇನು ಅಂದರೆ ನಾವು ರೆಸಿಸ್ಟೆನ್ಸ್ ರೋಧನ ಏನು ಮಾಡ್ಬೋದು, ಚೇಂಜ್ ಮಾಡ್ಬೋದು. ಅದು ರಿಮೂವಲ್ಲಿ ಬರುತ್ತೆ. ರಿಮೂವ್ ಮಾಡಿದಾಗ ಏನಾಗುತ್ತೆ, ಅಷ್ಟು ರೆಸಿಸ್ಟೆನ್ಸಲ್ಲಿ ಇರೋದಿಲ್ಲ. ಆ ರೀತಿ ಇಟ್ಟಾಗ ಜಾಸ್ತಿ ಹೋಗ್ತಿರುತ್ತೆ. ಇದೇನು ಮಾಡ್ಬೋದು ಅಂದರೆ, ಈ ರೀತಿ ಇರೋದನ್ನು ನಾವು ಚೇಂಜ್ ಮಾಡ್ಬೋದು. ರೋಧನ ರೆಸಿಸ್ಟೆನ್ಸ್ನ ವಿ ಕ್ಯಾನ್ ಚೇಂಜ್ ದ ರೆಸಿಸ್ಟೆನ್ಸ್. ದಟ್ ಇಸ್ ದ ಮೀನಿಂಗ್ ಆಫ್ ವೇರಿಯಬಲ್ ರೆಸಿಸ್ಟೆನ್ಸ್. ಸೊ ಬದಲಾಯಿಸಬಹುದಾದ ರೋಧ ಅಥವಾ ರಿಯೋಸ್ಟಾಟ್. ಓಕೆ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅರೌಂಡ್ ಎ ಸ್ಟ್ರೈಟ್ ಕಂಡಕ್ಟರ್, ನೇರ ವಾಹಕ ತಂತಿಯ ಸುತ್ತ ಕಾಂತೀಯ ಬಲರೇಖೆಗಳು. ಇದು ಆಲ್ರೆಡಿ ಓದಿದ್ದೀವಿ. ಒಂದು ತಂತಿನಲ್ಲಿ ವಿದ್ಯುತ್ ಚಲಿಸ್ತಾ ಇದೆ ಅಂದರೆ ನಮಗೆ ಸುತ್ತಲೂ ಏನು ಬರುತ್ತೆ, ನಾರ್ಮಲಿ ಕಾಂತಕ್ಷೇತ್ರ ಬರುತ್ತೆ. ಇನ್ ಎ ವೈರ್, ಇಫ್ ಎ ಕರೆಂಟ್ ಎಲೆಕ್ಟ್ರಿಸಿಟಿ is passing through the wire circularly, we will get the magnetic field. In this we have learned properly in that chapter, magnetic effects. ಇದು ಬ್ಯಾಟ್ರಿ, ಇದು ಶುಷ್ಕ ಕೋಶ. ಇಲ್ಲಿಂದ ವಿದ್ಯುತ್ ಚಲಿಸ್ತಾ ಇದೆ ಅಂದರೆ ಆ್ಯಮ್ಮೀಟರ್ನಲ್ಲಿ ಎಷ್ಟು ಹೋಗ್ತಿದೆ ಕರೆಂಟ್, ಎಷ್ಟು ಹೋಗ್ತಿದೆ ವಿದ್ಯುತ್ ಅಂತ ತೋರಿಸುತ್ತೆ. ಅದೇ ರೀತಿ ರಿಯೋಸ್ಟಾಟ್ ಯೂಸ್ ಮಾಡಿದ್ದೀವಿ. ರಿಯೋಸ್ಟಾಟಿಂದ ಒಂದು ಪ್ಲೇನ್ ಶೀಟಲ್ಲಿ ಏನಾದರೂ ನೇಲ್ಸ್ ಇಟ್ಟಿದ್ದೀವಿ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇರೋದ್ರಿಂದ, ಕಾಂತಕ್ಷೇತ್ರ ಇರೋದ್ರಿಂದ ಸುತ್ತಲೂ ನಮಗೇನು ಬರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್, ಕಾಂತಕ್ಷೇತ್ರ ಉದ್ಭವ ಆಗಿರೋದು ತೋರಿಸ್ತಿರುತ್ತೆ. ಅದೇ ರೀತಿ ಪ್ಲಕ್ಕಿ ಯೂಸ್ ಮಾಡಿದ್ದೀವಿ. ದಿಸ್ ಇಸ್ ಅಬೌಟ್ ದ ಡಯಾಗ್ರಾಮ್. ಕಷ್ಟನ ಪ್ರಾಕ್ಟೀಸ್ ಮಾಡೋದು, ಮಾಡಲೇಬೇಕು. 4 ಮಾರ್ಕ್ಸ್, ನಾವು 2-3 ಮಾರ್ಕ್ಸ್ ಬೇಕು ಅಂದಾಗ ಮಾಡಲೇಬೇಕು. ಸೊ ಇದೇ ರೀತಿ ಈ ಕಾನ್ಸೆಪ್ಟ್ಸ್, ಈ ಡಯಾಗ್ರಾಮ್ಸ್ ಎಲ್ಲ ಕಂಪ್ಲೀಟ್ ಪ್ರಾಕ್ಟೀಸ್ ಮಾಡಿ. ನನ್ನ ಪ್ರಕಾರ ಏನಂದರೆ, ಈ ಕಾನ್ವೆಕ್ಸ್ ಕಾನ್ಕೇವ್ ಏನಿದೆ ಅಲ್ಲಿ ಸ್ವಲ್ಪ ಡಿಸ್ಟರ್ಬ್ ಆಗ್ತಿರ್ತೀರ, ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ, ಅನಲೈಸ್ ಮಾಡಿ. ಇಷ್ಟನ್ನು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.